ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬರೀ ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಜಾಸ್ತಿ ಖುಷಿ ಆಗುತ್ತೆ ಮತ್ತು ವಿಡಿಯೋನೂ ಅಪ್ಲೋಡ್ ಮಾಡ್ಬೇಕಂತ ಅನ್ಸೋದ್ರಿ. ನಾನು 2 ದಿವ್ಸಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಾಕತ್ತಿದ್ದು ಅಂದರೆ ಜಾಸ್ತಿ ವಿಡಿಯೋನ ಮಾಡೋಕೆ ಆಗತ್ತಿಲ್ಲ ರೀ. ಹಾಗಾಗಿ ಇದು ರವಿವಾರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡೇ ಜಳಕ ಮಾಡ್ರಾಯ್ತು. ಭಾಳ ದಿವಸದಿಂದ ತಲೆಗೆ ಎಣ್ಣೆ ಹಚ್ಕೊಂಡಿತ್ತಿಲ್ರಿ. ಇದು ಮೀಶೋ ಒಳಗಿಂದ ಅದು ಎಂತ ಬಾಟಲ್ ತರಿಸಿದ್ದೀನಿ. ಇದ್ರೊಳಗೆ ಎಣ್ಣೆ ಹಾಕಿಬಿಟ್ಟು ಹಚ್ಕೊಳ್ಳೋದು ಬೆಸ್ಟ್ ನೋಡ್ರಿ. ಅಂದರೆ ಸ್ವಲ್ಪ ಎಣ್ಣೆ ಕಮ್ಮಿನೂ ಹತ್ತುತ್ತೆ ಮತ್ತು ನೀಟಾಗಿ ಅದು ರೂಟಿಗೆಲ್ಲ ಹತ್ತೈತ್ರಿ. ಹಾಗಾಗಿ ಕೈಲಿ ಹಚ್ಕೊಂಡ್ಬಿಟ್ರೆ ನಾವು ಡೈರೆಕ್ಟಾಗಿ ನೆತ್ತಿ ಮೇಲೆ ಹಾಕಿಬಿಟ್ಟು ತಿಕ್ಕೊಂತೀವಿ. ಈ ರೀತಿ ಮಾಡೋದ್ರಿಂದ ಎಣ್ಣೆ ಕ್ವಾಂಟಿಟಿನೂ ಕಮ್ಮಿ ಖರ್ಚಾಗುತ್ತೆ ಮತ್ತು ನೀಟಾಗಿ ಅದು ರೂಟಿಗೆಲ್ಲ ಹತ್ತುತ್ರಿ. ಹಾಗಾಗಿ ಮತ್ತು ಯಾರು ಹೆಲ್ಪ್ ಇಲ್ಲಾರನೇ ನೀಟಾಗಿ ಈ ರೀತಿ ಹಚ್ಕೋಬಹುದು. ನನಗಂತೂ ಭಾಳ ಬೆಸ್ಟ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇದು ಬರೀ ಕೊಬ್ಬರಿ ಎಣ್ಣೆ ಐತ್ರಿ. ಎಣ್ಣೆ ರೆಡಿ ಮಾಡಬೇಕಾಗೈತಿ, ಮಾಡೋಕ್ಕನ ಆಗಲಾಗೈತಿ ನೋಡ್ರಿ. ಅಂದರೆ ಅದಕ್ಕೆ ಬೇಕಾಗಿದೆ ಇಂಗ್ರೀಡಿಯೆಂಟ್ಸ್ ತರಕನ ಆಗಿತ್ತಿಲ್ಲ, ಹಾಗಾಗಿ ಮಾಡಿಲ್ಲ ನೋಡ್ರಿ. ಆ್ಯಕ್ಚುಲಿ ಆಮ್ಲ ಬೇಕಾಗಿತ್ತು, ಅಂದರೆ ನೆಲ್ಲಿಕಾಯಿ ಬೇಕಾಗಿತ್ತು. ಹಾಗಾಗಿ ಅದು ಸಿಕ್ಕೇ ಇಲ್ಲ ನನಗೆ, ಹಾಗಾಗಿ ಮಾಡೋಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ಫಸ್ಟಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ತಾಸು ಅಥವಾ 1 ತಾಸು ಬಿಟ್ಟು ತಲೆ ಶಾಂಪೂ ಹಾಕಿ ವಾಶ್ ಮಾಡ್ಕೊಂಡ್ರಾಯ್ತು. ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ರೀ ಮತ್ತು ಡ್ಯಾಂಡ್ರಫ್ನು ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ವಾರದಾಗ ಒಂದ್ಸಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡಿಕೊಂಡು ತಲೆ ವಾಶ್ ಮಾಡ್ಕೋದ್ರಿಂದ ಆಲ್ಮೋಸ್ಟ್ ಡ್ಯಾಂಡ್ರಫ್ ಕಮ್ಮಿ ಆಗಿಬಿಡ್ತಂದ್ರೆ ರೀ. ಅಂದರೆ ಪೂರ್ತಿಯಾಗಿ ಡ್ಯಾಂಡ್ರಫ್ ಕಮ್ಮಿ ಆಗಿಬಿಡ್ತಂದ್ರೆ ಕೂದಲು ಉದ್ರೋದೂ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಕೂದಲೊಳಗೆ ಡ್ಯಾಂಡ್ರಫ್ ಆಗೋದು ಆಗ್ಲಾರ್ದಂಗೆ ನೋಡ್ಕೋಬೇಕು. ಅಂದರೆ ಇವಾಗಂತೂ ಸ್ವಲ್ಪ ಗಾಳಿಗೆಲ್ಲ ಹೋಗಿ ಬಂದುಬಿಟ್ರೆ ಆಯಿತು, ಡ್ಯಾಂಡ್ರಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹೀಟ್ ಜಾಸ್ತಿ ಆದ್ರೂ ಡ್ಯಾಂಡ್ರಫ್ ಆಗುತ್ತೆ ರೀ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದಾಗಲಿ ಮತ್ತು ಎಣ್ಣೆ ಮಸಾಜ್ ಮಾಡ್ಕೋದಾಗಲಿ ಮಾಡಬೇಕು. ಆವಾಗ ಕೂದಲು ಉದ್ರಂಗಿಲ್ಲ ಮತ್ತು ಕೂದಲು ಚಲೋತ್ನಾಗೆ ಬೆಳೀತಾವೆ. ಈಗಿದ್ರೆ ನಾನು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮನಗೆ ಸ್ವಲ್ಪ ಅರ್ಬಿ ಎಲ್ಲ ತೊಳೆವಿದ್ದು ರೀ. ಕ್ಯಾಂಪಿ ಒಯ್ಯವು ಹಾಸಿಗೆ ಮತ್ತು ಅರ್ಬಿ ಎಲ್ಲ ತೊಳೆದು ಹಾಕಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಆಲ್ರೆಡಿ ಟೈಮ್ 8 ಗಂಟೆ ಆಗಿ 10 ನಿಮಿಷ ಆಗಿತ್ತು. ಇನ್ನು ಒಂದು 20-30 ನಿಮಿಷ ಒಳಗಡೆ ಪಟ್ಟಂತ ಅಡುಗೆ ರೆಡಿ ಮಾಡ್ಕೋಬೇಕು ನೋಡ್ರಿ. ನಮ್ಮ ಮನೆಯವರು ಅದನ್ನೇ ಅನ್ನಾಕತ್ತಿದ್ರು, 8:30 ಯಾಕೆ ಬಂತು ಇನ್ನು ಯಾವಾಗ ನೀನು ಅಡುಗೆ ಮಾಡೋಕ್ಕೆ ಅಂತ ಅನ್ನಾಕತ್ತಿದ್ರು. ಅಂದರೆ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಾಗ ಪಟ್ಟಂತ ನಾಷ್ಟಕ್ಕೆ ರೆಡಿ ಮಾಡೋದು ಆಗಲ್ಲ ರೀ. ಅಂದರೆ ಅರ್ಬಿ ಎಲ್ಲ ತೊಳೆದು ಸ್ವಲ್ಪ ಅದು ಹೊರಗಡೆ ಅರ್ಬಿ ತೊಳೆಯೋ ಜಾಗ ಎಲ್ಲ ಕ್ಲೀನ್ ಮಾಡಿ ಜಳಕ ಮಾಡಿ ಬರೋಟಿಗೆ ಟೈಮ್ ಆಗೇ ಬಿಡ್ತು. ನಾನು ಈಗ ಹಿಟ್ಟನ್ನು ಕಲಸಿಟ್ಬಿಟ್ಟು ಇನ್ನು ಬೂದು ಕುಂಬಳಕಾಯಿ ಪಲ್ಯ ಮಾಡೋಣಂತ ಕುಂಬಳಕಾಯಿನ ಹರ್ಕೊಂಬರಕ್ಕೆ ಹೋಗಿದ್ದೆ ನೋಡ್ರಿ. ಅಂದರೆ ನಮ್ಮ ಮನೆ ಹತ್ರ ತಾನೇ ಅದು ಬಳ್ಳಿನ ಹಬ್ಬ ಐತಿ. ಬೂದು ಕುಂಬಳಕಾಯಿ ಆಗಿದ್ದು ಮೊನ್ನೆ ಒಂದು ಹರಿದು ತಂದು ಇಟ್ಟಾರ ನಮ್ಮ ಮನೆಯವರು. ದಪ್ಪ ಐತಿ, ಪಲ್ಯ ಮಾಡೋಕ್ಕೆ ಬರಂಗಿಲ್ಲ ರೀ. ಅಂದರೆ ಕುಂಬಳಕಾಯಿ ಪಲ್ಯ ಮಾಡ್ಬೇಕಂದ್ರೆ ಕುಂಬಳಕಾಯಿ ಎಳೆದಿರ್ಬೇಕಂತ, ಮತ್ತು ಅವಾಗ ಅದು ಪಲ್ಯ ಟೇಸ್ಟ್ ಆಗುತ್ತೆ ರೀ. ಹಾಗಾಗಿ ನಾನು ಎಳೆ ಕುಂಬಳಕಾಯಿನ ಹರ್ಕೊಂಬರಕ್ಕೆ ಹೋಗಿದ್ದೆ ನೋಡ್ರಿ. ಅಂದರೆ ಅದು ಮೇಲೆಲ್ಲ ಮುಳ್ಳು ಥರ ಇರ್ತಾವೆ. ತಂದು ಕೂಡಲೇ ಫಸ್ಟಿಗೆ ನೀಟಾಗಿ ಸ್ವಚ್ಛಗೆ ಈ ರೀತಿ ತೊಳೆದ್ಬಿಟ್ಟನೇ ಇಟ್ಕೋಬೇಕಾಗುತ್ತೆ ರೀ. ಮತ್ತು ಇದು ಕುಂಬಳಕಾಯಿ ಹರಿದ್ಬಿಟ್ಟು ನಾವು ಅದನ್ನ ಕೈ ಹಂಗನ ತಲೆಗೆ ಹಚ್ಕೊಂಡ್ಬಿಟ್ರೆ ಅದು ಕೂದಲು ವೈಟ್ ಆಗ್ತಾವ ಅಂತ ಹೇಳ್ತಾರೆ. ಅಂದರೆ ಅದ್ರ ಬಗ್ಗೆ ನಂಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ. ನಮ್ಮ ಮಮ್ಮಿ ಆಗಲಿ ನಮ್ಮ ಅಜ್ಜಿ ಆಗಲಿ ಅದೇ ರೀತಿ ಹೇಳ್ತಿದ್ರು. ಅಂದರೆ ಬೂದು ಕುಂಬಳಕಾಯಿನ ಕೈಯಾಗಿ ಹಿಡಿದ್ಬಿಟ್ಟು ತಲೆಗೆ ಹಚ್ಕೋಬಾರ್ದು, ಬಿಳಿ ಕೂದಲು ಆಗ್ತಾವ ಅಂತೇಳಿ. ನಿಮ್ಮಲ್ಲಿ ಹಿಂಗೆ ಹೇಳಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅಂದರೆ ಎಷ್ಟು ಸತ್ಯ ಎಷ್ಟು ಸುಳ್ಳ ಗೊತ್ತಿಲ್ಲ ರೀ, ಆದರೆ ಹೇಳ್ತಾರೋ ನಾವು ಕೇಳೋದ್ರೊಳಗೆ ಏನು ತಪ್ಪಿಲ್ಲಲ್ರಿ. ಮತ್ತು ಬಿಳಿ ಆಗಿಬಿಟ್ರೆ ಮತ್ತು ಅದನ್ನಾರ ಮೆಹಂದಿ ಹಚ್ಕೋ ಕಲರ್ ಹಚ್ಕೋ ಮಾಡೋದಂತೇಳಿ ಅದನ್ನ ಕೇಳೋದು ಬೆಸ್ಟ್ ಅಲ್ರಿ. ಮತ್ತು ಅದು ಮುಳ್ಳು ಏನಿರುತ್ತಲ್ಲ ಎಲ್ಲ ನೀಟಾಗಿ ಈ ರೀತಿ ಸ್ವಚ್ಛಗೆ ತೊಳೆದ್ಬಿಟ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ಪಲ್ಯ ಮಾಡೋಕೆ ಬರುತ್ತೆ. ಅಂದರೆ ಬಿರುಸ ಕುಂಬಳಕಾಯಿ ತೊಗೊಂಬಿಟ್ರೆ ಏನೈತಲ್ಲ ಅದು ಕಟ್ ಮಾಡಮ್ದಾಗ ಅದು ಸರಿನೂ ಬರಲ್ಲ ಮತ್ತು ಪಲ್ಯನೂ ಟೇಸ್ಟ್ ಆಗಂಗಿಲ್ಲ ಅಂತ್ರಿ. ನಾನು ಫಸ್ಟ್ ಟೈಮ್ ಪಲ್ಯನ ಟ್ರೈ ಮಾಡಾಕತ್ತಿದ್ವಿ. ಆ್ಯಕ್ಚುಲಿ ನನಗೆ ಇದ್ರ ಪಲ್ಯ ಮಾಡ್ತಾರಂತ ಗೊತ್ತಿದ್ದಿತ್ತಿಲ್ಲ. ಮೊನ್ನೆ ನಮ್ಮ ಮಮ್ಮಿ ಅನ್ನಾಕತ್ತಿದ್ರು, ಇಲ್ಲ ಅದು ಪಲ್ಯ ಮಾಡಬೇಕು ಭಾಳ ಬೆಸ್ಟ್ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು, ಕೈಕಾಲು ಕಮ್ಮಿ ಆಗ್ತಾವೆ ಅದ್ರ ಪಲ್ಯ ಆಗಲಿ. ಮತ್ತು ಅದ್ರದ್ದು ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಅದು ಸಪ್ಪೆಲ್ಲ ತೆಗೆದ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತಾರಂತ್ರಿ ಕಾಲು ನೋವು ಜಾಸ್ತಿ ಇದ್ದವರು ಅಂತ ಹೇಳಾಕತ್ತಿದ್ರು. ಹಾಗಾಗಿ ನಾನು ಇವತ್ತು ಮಾಡೇ ಬಿಡೋಣಂತ ಕುಂಬಳಕಾಯಿನ ಹರ್ಕೊಂಡು ಬಂದು ಪಲ್ಯನ ರೆಡಿ ಮಾಡ್ಕೋಬೇಕಂತ ಕಟ್ ಮಾಡಾಕಂತೀನಿ ನೋಡ್ರಿ. ಅಂದರೆ
ಸಪ್ಪೆ ತೆಗೆದೇ ಹಾಗೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗೋದ್ರೆ ಸಪ್ಪೆ ಒಳಗೆ ಬೇಕಾಗಿದ್ದ ಅಂಶಗಳು ಇರ್ತಾವಲ್ಲ, ಹಾಗಾಗಿ ಸುಮ್ಮನೆ ತೆಗೆದ್ಬಿಟ್ಟು ಬಿಸಾಕು ಬದಲಿ ಹಂಗೆ ಪಲ್ಯ ಮಾಡ್ಕೊಂಡ್ರೆ ಆಯ್ತಂತ ನಾನು ಈಗ ಕಟ್ ಮಾಡಿಬಿಟ್ಟು ಪಲ್ಯ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಇದು ನಮ್ಮ ಕಡೆ ಏನೈತಲ್ಲ ಶೆಂಡಿಗುಂಬ್ಳ ಅಂತಾರೋ, ಇದನ್ನ ಬಳಸ್ಬಿಟ್ಟು ಶೆಂಡಿಗಿನೂ ಮಾಡ್ತಾರೋ, ಭಾಳ ಮಸ್ತ್ ಆಗುತ್ತೆ ರೀ. ಅಂದರೆ ಮಾರ್ಕೆಟ್ ಒಳಗೂ ಸಿಗ್ತಾವೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ನಾನು ಒಂದು ಸಲ ತಂದಿದ್ದು ಅಂದರೆ ಅಷ್ಟು ಇಷ್ಟ ಆಗಲಿಲ್ಲ, ಟೇಸ್ಟ್ನೂ ಇದ್ದಿತ್ತಿಲ್ಲ ರೀ. ಸುಮ್ಮನೆ ಜಾಸ್ತಿ ರೊಕ್ಕ ಕೊಟ್ಟು ತರೋಕ್ಕಿಂತ ನಾನೇ ಈ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅದು ಸೆಂಡುಗುಂಬಳೂ ಐತಲ್ರಿ, ಹಾಗಾಗಿ ಅದನ್ನೇ ಬಳಸ್ಬಿಟ್ಟು ಮಾಡೋಣ ಅಂತೇಳಿ ನಾನು ದೊಡ್ಡ ಸೈಜ್ದ ತಂದು ಇಟ್ಟಿದ್ದೀನಿ. ನೋಡೋಣ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಾಗ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಅದು ಕುಂಬಳಕಾಯಿ ಎಲ್ಲ ಅಂದರೆ ಅದು ಶೆಂಡಿಗುಂಬಳ ಎಲ್ಲ ಕಟ್ ಮಾಡಿಬಿಟ್ಟು, ಅಂದರೆ ಬೂದು ಕುಂಬಳಕಾಯಿ ಅಂತಾರೋ, ಶೆಂಡಿಗುಂಬಳ ನಮ್ಮ ಕಡೆ ಅಂತಾರೋ. ಇದು ಪೂಜೆಗೆಲ್ಲ ಬಳಸ್ತಾರಲ್ರಿ, ಅದನ್ನ ಪೂಜೆಗೆ ಬಳಸೋದು ಎಷ್ಟು ಶ್ರೇಷ್ಠನೋ ಅದನ್ನ ತಿನ್ನೋದು ನಮ್ಮ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಲ್ರಿ. ಈಗ ಅದನ್ನ ಕಟ್ ಮಾಡಿಬಿಟ್ಟು ಸಿಂಪಲ್ಲಾಗೆ ಒಂದಿಷ್ಟು ಎಣ್ಣೆ, ಜೀರಿಗೆ, ಸಾಸ್ವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕುಟ್ಟಿದ್ದು ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಆದರೂ ಹಾಕ್ಬೋದು. ನಾನು ಬರೀ ಬೆಳ್ಳುಳ್ಳಿ ಹಾಕಿಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು. ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ, ಎಣ್ಣೆ ಒಳಗೆಲ್ಲ ಹಾಕಿಬಿಟ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಟ್ಟಿದ್ದ ಬೂದು ಕುಂಬಳಕಾಯಿ ಹಾಕಿ ಚಲೋತ್ನಾಗೆ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಡ್ಬೇಕ್ರಿ. ಅಂದರೆ ನೀವು ನೀರು ಹಾಕಿ ಆದರೂ ಬೆನ್ಸ್ಕೋಬೋದು, ಹಂಗಾದರೂ ಬೆನ್ಸ್ಕೋಬೋದು. ನಾನಿಲ್ಲಿ ನೀರು ಹಾಕ್ತೇನೆ, ಹಂಗೆ ಬೆನ್ಸ್ಕೊಳಕತ್ತಿದ್ದು ನೋಡಿರಿ. ಮುಚ್ಚಿಟ್ಟು ಒಂದು 7ರಿಂದ 8 ನಿಮಿಷ ಇದೇ ರೀತಿ ಬೆನ್ಸ್ಕೊಂಡ್ರೆ ಆಯಿತು. ಅಂದರೆ 2 ನಿಮಿಷಕ್ಕೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಟ್ಟು ಒಂದು 2-3 ಸಲ ಅದೇ ರೀತಿ ಮಾಡಿ ಬೆನ್ಸ್ಕೊಂಡ್ರೆ ಆಯಿತು. ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿರುವ ಅದು ಬೂದು ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ನನ್ನ ಮಗಳು ನಾಯಿ ಮರಿಗೆ ಊಟ ಹಾಕ್ತಂತೇಳಿ ತೊಗೊಂಡು ಹೋದ್ಲು. ಈಗ ಫೈನಲಿ ಪಲ್ಯನೂ ರೆಡಿ ಆಗೈತೆ ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಶೇಂಗಾ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೆ ರೀ. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ ಕರೆ ಇಷ್ಟು ರುಚಿಯಾಗಿ ಬರ್ತೈತೆ ಅಂತ ಅಂದ್ಕೊಂಡಿದ್ದಿಲ್ಲ. ಇಷ್ಟ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡೇ ಮಾಡಿದ್ದು. ಎಲ್ಲರಿಗೂ ಇಷ್ಟ ಆಯಿತು. ಬೆಳಗ್ಗೆನೇ ಖಾಲಿ ಆಗ್ಬಿಟ್ಟು ಅಷ್ಟು ಮಸ್ತಾಗಿತ್ತು ನೋಡಿರಿ. ಈಗಿದ್ರೆ ನಾಷ್ಟ ಇಷ್ಟ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಗೋಧಿ ಜೋಳ ಎಲ್ಲ ಹಸನು ಮಾಡೋಣ ಅಂತ ತೊಗೊಳಕಂತೀನಿ ನೋಡಿರಿ. ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಇತ್ತು ಮತ್ತು ಜೋಳದ ಹಿಟ್ಟನ್ನು ಖಾಲಿ ಆಗಿಬಿಟ್ಟು 15 ದಿವಸ ಆಯಿತು, ಹಬ್ಬ ಇತ್ತಲ್ಲ, ಹಂಗಾಗಿ ಬೀಸ್ಕೊಂಡು ಬರೋಕೆ ಹೋಗಿದ್ದಿಲ್ಲ. ಇವತ್ತು ಎಲ್ಲ ಹಿಟ್ಟನ್ನು ಮಾಡಿಸ್ಕೊಂಡು ಬಂದ್ರೆ ಆಯ್ತಂತ ತೆಗೆದ್ಬಿಟ್ಟು ಬಿಸಿಲಿಗೆ ಹಾಕಂತೀನಿ ನೋಡಿರಿ. ಬಿಸಿಲಿಗೆ ಹಿಟ್ಟನೇ ಹಿಟ್ಟು ಮಾಡಿಸ್ಕೊಂಡು ಬರಬೇಕು, ಆವಾಗ ಹಿಟ್ಟು ಸರಿಯಾಗಿ ಬೀಳುತ್ತೆ ರೀ. ಗಿರ್ನಿಯವರು ಅದನ್ನೇ ಅಂತಾರು, ಬಿಸಿಲಿಗೆ ಹಾಕಿಬಿಟ್ಟು ತೊಗೊಂಡು ಬರ್ರಿ ಹಿಟ್ಟು ಚಲೋ ಬೀಳುತ್ತಂತ. ತನಗಿದ್ರೆ ಬೈಯಾಕತ್ತಿದ್ದೆ, ಕೂಡ್ರಿ ಬರೀ ಬೈತಿರಲ್ಲ ಅಂತ ಅನ್ನಾಕತ್ತಿದ್ಲು. ತನು ಇದ್ರೆ ಅಂದರೆ ನೀವು ಮೌನ ಅರ್ಥ ಮಾಡಿರಿ ಮಮ್ಮಿ, ಟೆನ್ಷನ್ ಇರಂಗಿಲ್ಲ ನೋಡಿ, ನಮಗೂ ಬೈಸ್ಕೊಳ್ಳೋದು ತಪ್ಪುತ್ತ ಅಂತೇಳಿ ಈಗಿದ್ರೆ ಮ್ಯಾಲೆ ತಂದುಬಿಟ್ಟು ಬಿಸಿಲಿಗೆ ಹಾಕಂತೀನಿ ನೋಡಿರಿ. ಜೋಳ, ಗೋಧಿ ಮತ್ತು ಸಜ್ಜಿ ಎಲ್ಲನೂ ಬಿಸಿಲಿಗೆ ಹಾಕಿಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ಬೀಸ್ಕೊಂಡು ಬರ್ಬೇಕ್ರಿ. ಅವಾಗ ಹಿಟ್ಟನು ಚಲೋತ್ನಾಗ ಬೀಳುತ್ತೆ ಮತ್ತು ಸ್ಮೆಲ್ಲು ಬರೋಂಗಿಲ್ಲ. ಮತ್ತು ಅದು ರೊಟ್ಟಿ ಆಗಲಿ ಚಪಾತಿ ಆಗಲಿ ಮಾಡಿದಾಗ ಟೇಸ್ಟ್ ಆಗ್ತಾವೆ. ಈಗಿದ್ರೆ ಅವನ್ನೆಲ್ಲ ಬಿಸಿಲಿಗೆ ಹಾಕಿ ಬಂದುಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಚಪಾತಿ ಪಲ್ಯ ಮಾಡಿದ್ದು ಖಾಲಿ ಆಗಿತ್ತು. ಅಂದರೆ ಚಪಾತಿ ಇದ್ದು ಮತ್ತಿನ್ನು ಪಲ್ಯ ಮಾಡೋದಾಗಲಿ ಮತ್ತು ಚಪಾತಿ ಮಾಡೋದಾಗಲಿ ಯಾಕೆ ಸ್ವಲ್ಪ ಅನ್ನ ಮತ್ತು ಮಜ್ಜಿಗೆ ಮಾಡ್ಕೊಂಡ್ರೆ ಆಯ್ತಂತ ಅನ್ನಕ್ಕೆ ಇಟ್ಬಿಟ್ಟು ಮಜ್ಜಿಗೆನ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಮತ್ತು ಸ್ವಲ್ಪ ಸ್ವೀಟ್ನೂ ಆಗಿತ್ತು ತನುಗೆ, ಹಾಗಾಗಿ ಮಜ್ಜಿಗೆ ಮತ್ತು ಅನ್ನ ಊಟ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತಂತೆ. ಮೊಸರು ಹಾಕಿ ಕಡಿದ್ಬಿಟ್ಟು ನೀರು, ಉಪ್ಪು ಮತ್ತು ಸ್ವಲ್ಪ ಅದು ಜೀರಿಗೆ ಪುಡಿ ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮಜ್ಜಿಗೆ ಮಸ್ತ್ ಆಗುತ್ತೆ ನೋಡಿರಿ. ಸ್ವಲ್ಪ ಹಿಂಗೆ ಹಾಕಬೇಕು, ಅಂದರೆ ಡೈಜೆಷನ್ನು ಚಲೋ ಆಗ್ತೈತ್ರಿ. ಈಗ ಮಜ್ಜಿಗೆನ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ ಅಲ್ರಿ. ಅನ್ನದೊಳಗೆ 1-2 ಬಟಾಟಿನ ಹಂಗೆ ಬೆನ್ಸಕ್ಕೆ ಹಾಕಿದ್ದೆ. ನನ್ನ ಮಗಳಿಗೆ ಮಜ್ಜಿಗೆ ಮತ್ತು ಬಟಾಟಿ ಬರ್ತಾ ಭಾಳ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೇ ರೆಡಿ ಮಾಡ್ಕೊಂಡ್ರೆ ಆಯ್ತಂತ ಬಟಾಟಿ ಏನು ಕುದಿಸಿಟ್ಟಿದ್ದೆ ಅಲ್ರಿ, ಅದನ್ನ ಸಪ್ಪೆಲ್ಲ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಜೀರಿಗೆ ಹುರಿದ್ಬಿಟ್ಟು ಅದನ್ನೆಲ್ಲ ಮ್ಯಾಶ್ ಮಾಡಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಅದು ಭರ್ತಾನೂ ರೆಡಿ ಮಾಡ್ಕೊಂಡು ಈಗ ಮಸ್ತಾಗಿ ಅನ್ನ, ಮಜ್ಜಿಗೆ ಮತ್ತು ಬಟಾಟಿ ಭರ್ತಾ ಊಟನೂ ಮುಗೀತು ನೋಡಿರಿ. ಮಸ್ತ್ ಆಗುತ್ತೆ, ದೇಹಕ್ಕೂ ತಂಪ್ರಿ. ಆ್ಯಕ್ಚುಲಿ ಅನ್ನ ಮತ್ತು ಮಜ್ಜಿಗೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಈ ರೀತಿ ತಿನ್ನಬೇಕು, ಇನ್ನೂ ಬೆಸ್ಟ್ ಆಗುತ್ತೆ ರೀ. ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ. ಟೈಮ್ 5 ಗಂಟೆ ಆಗೇ ಬಿಟ್ಟು ನೋಡಿರಿ. ಇನ್ನು ಜೋಳ, ಗೋಧಿ ಎಲ್ಲ ಬಿಸಿಲಿಗೆ ಹಾಕಿದ್ದೆಲ್ಲ ಅವನ್ನೆಲ್ಲ ತಂದು ಹಸನು ಮಾಡಾಕಂತೀನಿ ನೋಡಿರಿ. ಹಸನು ಮಾಡಿಬಿಟ್ಟು ಬೀಸಾಕ ಕೊಟ್ರೆ ಆಯ್ತು. ಇದೊಂದು ದೊಡ್ಡ ಕೆಲಸ ರೀ. ಹಿಟ್ಟೆಲ್ಲ ಖಾಲಿ ಆದ ಕೂಡಲೇ ಸ್ವಚ್ಛ ಮಾಡಿ ಬೀಸ್ಕೊಂಡು ಬರೋದು. ಅಂದರೆ ಗೋಧಿ ಆಲ್ರೆಡಿ ನಾನು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ. ಬೀಸಾಕ ಹೋಗೋ ಮುಂದಾಗ ಮತ್ತೊಂದು ಸಲ ಈ ರೀತಿ ಕೇರ್ ಬಿಟ್ಟು ಕ್ಲೀನ್ ಬಿಟ್ಟನೇ ಕೊಡೋದು. ಈಗ ಜೋಳ ಮತ್ತು ಗೋಧಿ, ಸಜ್ಜಿ ಎಲ್ಲನೂ ಹಸನು ಮಾಡಿ ಇಟ್ಟಿದ್ದೀನಿ ನೋಡಿರಿ. ನಾನು ಗೋಧಿ ಆಗಲಿ, ಜೋಳ ಆಗಲಿ, ಸಜ್ಜಿ ಆಗಲಿ ಬೀಸಾಕ ಕೊಡೋಕ್ಕಿಂತ ಮುಂಚೆ ರೀ ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ಬೀಸಾಕ ಕೊಡ್ತೀನಿ. ಅಂದರೆ ಈ ರೀತಿ ಮಾಡೋದು ಬೆಸ್ಟ್ ರೀ. ಅಂದರೆ ಶುಗರ್ ಇರೋರಾಗಲಿ ಮತ್ತು ಮಕ್ಕಳಿಗಾಗಲಿ ಈ ರೀತಿ ಸ್ವಲ್ಪ ಮೆಂತ್ಯನ ಹಾಕಿಬಿಟ್ಟು ಹಿಟ್ಟು ಮಾಡಿಸ್ಬೋದು ಬೆಸ್ಟ್. ಮತ್ತು ನೀವು ಗೋಧಿ ಒಳಗೆ ಸೋಯಾಬೀನು ಸ್ವಲ್ಪ ಮಿಕ್ಸ್ ಮಾಡಿ ಬೀಸ್ಕೊಂಡು ಬರೋದು ಬೆಸ್ಟ್ ರೀ.
ಹಾಗಾದ್ರೆ ವಾತಾವರಣ ಎಷ್ಟು ಮಸ್ತ್ ಆಗೈತಿ ತನ್ನೊಂದು ಕೆಲಸ ನೋಡ್ರಿ. ಇದು ಮೋಡ ಯಾವ ರೀತಿ ಆಗೈತಿ ಮಮ್ಮಿ ಅಂತ ವಿಡಿಯೋ ಮಾಡಾಕತ್ತಿದ್ಲು. ಮತ್ತು ನಮ್ಮ ಮನೆಯವರು ಮನು ಬೀಸಾಕೆ ಹೋಗಿದ್ರು. ಆದ್ರೆ ಮಧ್ಯಾಹ್ನ ಮನು ಇದ್ರೆ ಅಂಗಡಿಗೆ ಹೋಗಿದ್ದಾರೆ. ಚುಮ್ಮರಿ ಮತ್ತು ಸ್ವಲ್ಪ ಶೇಂಗಾ ಎಲ್ಲ ತರ್ಕನಂತ ಹೋಗಿದ್ದೆ, ತೊಗೊಂಡ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದಂತ. ಹಾಗಾಗಿ ಅದನ್ನೂ ತೊಂದರೆ ಇತ್ತಂತೆ. ಮನು ಮತ್ತು ನಮ್ಮ ಮನೆಯವರು ಬೀಸಾಕೆ ಹೋಗಿದ್ರು. ಮಳೆ ಅಂತೂ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡ್ರಿ. ಅಲ್ಲಿ ನಾನು ಹಿಟ್ಟೆಲ್ಲ ತರಿಸ್ಕೊಂಡು ಬರ್ತಾರಂತ ವೇಟ್ ಮಾಡಾಕತ್ತಿದ್ದೆ, ಅಂದರೆ ಕಾಯಕತ್ತಿದ್ದೆ. ಮತ್ತು ಫೋನ್ ಹಚ್ಚಿ ಹೇಳಿದೆ, ಗಾಡಿ ಒಳಗೆ ರೇನ್ಕೋಟ್ ಐತಿ, ಅದ್ರೊಳಗೆ ಮುಚ್ಕೊಂಡು ಬರ್ರಿ, ಮತ್ತೆಲ್ಲ ತೊಯ್ದುಬಿಟ್ರೆ ಎಲ್ಲ ಇವತ್ತು ರೊಟ್ಟಿ ಮಾಡಿ ತಿನ್ನೋದಾಗುತ್ತೆ ನೋಡಂತೇಳಿ ಫೈನಲಿ ಈ ರೀತಿ ಅದು ರೇನ್ಕೋಟ್ ಒಳಗೆಲ್ಲ ಮುಚ್ಕೊಂಡು ತೊಗೊಂಡು ಬಂದರಿ. ಅಂದರೆ ಹಿಟ್ಟೆಲ್ಲ ತೊಯ್ದುಬಿಟ್ರೆ ಹಾಳೆ ಆಗಿಬಿಡುತ್ತಲ್ರಿ. ಹಾಗಾಗಿ ಈ ರೀತಿ ಮಾಡ್ರಿ ಅಂತ ಹೇಳಿದ ಕೂಡಲೇ ಅದನ್ನ ಮುಚ್ಕೊಂಡು ತೊಗೊಂಡು ಬಂದಿದ್ರು. ಇನ್ನೆಲ್ಲ ತೆಗೆದ್ಬಿಟ್ಟು ಫಸ್ಟಿಗೆ ರೊಟ್ಟಿ ಮಾಡ್ಬೇಕು ನೋಡ್ರಿ. ಬೆಂಡಿಕಾಯಿ ಪಲ್ಯ ಮಾಡಿ ಇಟ್ಟಿದ್ದೆ, ರೊಟ್ಟಿ ಮಾಡ್ಬೇಕಂತ ವೇಟ್ ಮಾಡಾಕತ್ತಿದ್ದೆ. ಹಿಟ್ಟು ಬೀಸ್ಕೊಂಡು ಬಂದಮೇಲೆ ಮನೂ ನಾಳೆ ಇದಕ್ಕೆ ಹೋಗ್ತಾನಲ್ರಿ ಕ್ಯಾಂಪಿಗೆ. ಅಲ್ಲಂತೂ ರೊಟ್ಟಿ ಸಿಗಂಗಿಲ್ಲ. ಇವತ್ತು ರೊಟ್ಟಿ ಮಾಡಿ ಕೊಟ್ರೆ ಇತ್ತು. ಬೆಂಡಿಕಾಯಿ ಪಲ್ಯ ಮತ್ತು ರೊಟ್ಟಿ ಅವನಿಗೆ ಇಷ್ಟ ಆಗುತ್ತಾ ಅಂತ ನಾನು ರೊಟ್ಟಿ ಮಾಡಾಕಂತೀನಿ ನೋಡ್ರಿ. ಬೀಸ್ಕೊಂಡು ತಂದ ತಕ್ಷಣ ಫಸ್ಟಿಗೆ ಹಿಟ್ಟನ್ನು ಕಲಿಸ್ಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ದಿನಕ್ಕೆ ಒಂದ್ಸಲ ರೊಟ್ಟಿ ತಿನ್ನೋದು ಬೆಸ್ಟ್ ರೀ. ತನ್ನೊಂದ್ಸಲಿಂದ ರೊಟ್ಟಿನೇ ಮಾಡೋದಾಗಂಗಿಲ್ಲ. ಅಂದ್ರೆ ಇವತ್ತು ಅಷ್ಟೇ ರೀ ರೊಟ್ಟಿ ಅಂತೇಳಿ ನಾನು ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಅಂತ ಮ್ಯಾಗಿ ತರಿಸಾಳ ಅದನ್ನೇ ಮಾಡ್ಕೊಂಡು ತಿಂತೀನಿ ಅಂತ ಅನ್ನಾಕತ್ತಿದ್ಲು. ಏನಾರೇ ತಿನ್ನವ, ನಾವಂತೂ ರೊಟ್ಟಿ ಮಾಡ್ಕೊಂಡು ತಿಂತೀವಂತೇಳಿ ರೊಟ್ಟಿ ಸ್ಟಾರ್ಟ್ ಮಾಡಿಬಿಟ್ಟು ರೊಟ್ಟಿ ಎಲ್ಲ ಮುಗಿಸಿ ಊಟನೂ ಎಲ್ಲ ಮುಗಿಸ್ಬಿಟ್ಟು ಇನ್ನೇನು ಕೆಲಸ ರೀ. ಹಿಟ್ಟೆಲ್ಲ ಬೀಸ್ಕೊಂಡು ಬಂದಿದ್ದು ಚಾಣಸ್ ಇಡ್ಬೇಕಂತ ಚಾಣ್ಸಾಕಂತೀನಿ ನೋಡ್ರಿ. ಪ್ಲೇಟೇ ಬೇಕಾಗಿತ್ತು. ನಮ್ಮ ಮನೆಯವ್ರಿಗಿದ್ರೆ ಪ್ಲೇಟ್ ತಂದು ಕೊಡ್ರಿ ಅಂತ ಅನ್ನಾಕತ್ತಿದ್ದೆ. ತಾನು ಇದ್ರೆ ಮಸ್ತೆ ಊಟ ಮಾಡಿರಿ, ಕೆಲಸ ಮಾಡಿರಿ ಅಂತ ಅನ್ನಾಕತ್ತಿದ್ಲು. ಅಂದರೆ ತಾನಿದ್ರೆ ಊಟ ಮಾಡಿಲ್ರಿ, ನಮಗಿದ್ರೆ ಆ ರೀತಿ ಅನ್ನಾಕತ್ತಿದ್ಲು. ಮಸ್ತೆ ಊಟ ಮಾಡಿ ಕೆಲಸ ಮಾಡಕ್ಕಂತರು ನನಗಿದ್ರೆ ಊಟಕ್ಕೆ ಹಾಕಿಲ್ಲ ಅಂತೇಳಿ ರೊಟ್ಟಿ ಪಲ್ಯ ಐತಿ ಊಟ ಮಾಡಬೇಕಿಲ್ರಿ. ಆಕೆಗೆ ಇಷ್ಟ ಆಗಿದ್ದನ್ನ ಮಾಡ್ಕೊಂಡು ಕುಂತ್ರೆ ನಮಗೆ ಇಷ್ಟ ಆಗಿದ್ದು ಯಾವಾಗ ಮಾಡ್ಕೊಂಡು ತಿನ್ನೋದು. ಅಂದರೆ ನಮ್ಮೂರು ಮಂದಿಗೆ ರೊಟ್ಟಿ ಪಲ್ಯ ಎಲ್ಲ ಇಷ್ಟ ಆಗುತ್ತೆ. ತನಗಿದ್ರೆ ರೊಟ್ಟಿನೇ ಇಷ್ಟ ಆಗಂಗಿಲ್ಲ. ಹಾಗಾಗಿ ಶಟ್ಕೊಂಡ್ಬಿಟ್ಟು ಕುಂತಿದ್ಲು. ಮ್ಯಾಗಿ ಮಾಡ್ಕೊಂಡು ತಿಂತೀನಂತ ಅನ್ನಾಕತ್ತಿದ್ಲು. ತಿನ್ನವ ಅಂತ ನಾನು ಸುಮ್ಮನೆ ಆಗಿದ್ದೆ. ಆದ್ರೂ ಎಲ್ಲರೂ ನಂಗೆ ಬಿಟ್ಟು ಊಟ ಮಾಡ್ಯಾರಂತ ಸಿಟ್ಟು ಬರಾಕತ್ತಿತ್ತು. ಇನ್ನು ಮ್ಯಾಗಿ ಮಾಡ್ಕೊಂಡು ತಿನ್ಬೇಕಲ್ಲ ಅಂತ ವಿಚಾರನೂ ಮಾಡಾಕತ್ತಿದ್ಲು. ನಾನಿದ್ರೆ ಈಗ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಸಜ್ಜಿ ಹಿಟ್ಟೆಲ್ಲ ಬೀಸ್ಬಿಟ್ಟು ಡಬ್ಬಿಗೆ ಹಾಕಿ ಇಡ್ಬೇಕು ನೋಡ್ರಿ. ಒಂದು ಸಲಕ್ಕನ ಈ ರೀತಿ ನೀವು ಚಾಣಸಿ ಡಬ್ಬಿಗೆ ಹಾಕಿ ಇಟ್ಬಿಟ್ರಿತ್ತು ಕೆಲಸನೂ ಕಮ್ಮಿ ಹತ್ತೋತ. ಪದೇ ಪದೇ ಟೆನ್ಷನ್ನೂ ಇರಂಗಿಲ್ಲ ರೀ. ನಾನಂತೂ ಯಾವಾಗಲೂ ಇದೇ ರೀತಿ ಮಾಡೋದು. ಒಂದು ಸಲಕ್ಕನ ಎಲ್ಲ ಚಾಣಸಿ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ. ಬೇಕಂದಾಗ ಪಟ್ಟಂತ ತೊಗೊಂಡ್ಬಿಟ್ಟು ರೆಡಿ ಮಾಡೋಕ್ಕಾಗುತ್ತೆ ಅಡುಗೆ ರೀ. ಇದು ನೆಕ್ಸ್ಟ್ ಡೇ ನೋಡಿರಿ. ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು. ಸ್ವಲ್ಪ ವಿಡಿಯೋ ಮಾಡೋದು ಕಮ್ಮಿನೇ ಆಗೈತ್ರಿ. ಹಾಗಾಗಿ ಒಂದಿಷ್ಟು ವಿಡಿಯೋನ ನಮಗೂ ಅಪ್ಲೋಡ್ ಮಾಡೋಕೆ ಆಗಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತಿ ಆಗಿಬಿಟ್ರೆ ಚಲೋ ಅನಿಸುತ್ತೆ. ಮತ್ತು ನೀವು ಅಂತಿರಲ್ಲ ಇಷ್ಟಿಷ್ಟ ವಿಡಿಯೋ ಹಾಕಬೇಡ್ರಿ ಅಕ್ಕ, ಲೆಂತಿ ಆಗಿರೋ ವಿಡಿಯೋನ ಹಾಕ್ರಿ ಅಂದ್ರೆ ಉದ್ದಾಗಿರೋ ವಿಡಿಯೋನ ಹಾಕ್ರಿ ಜಾಸ್ತಿ ಅಂತೇಳಿ. ಹಂಗಾಗಿ ಜಾಸ್ತಿ ಅಡುಗೆ ಆಗಲಿ ಮತ್ತು ರೆಸಿಪಿ ಆಗಲಿ ಶೇರ್ ಮಾಡ್ಕೊಳಕ್ಕೆ ಆಗ್ಲಿಕ್ಕಂದ್ರೆ ವಿಡಿಯೋನೂ ಜಾಸ್ತಿ ಲೆಂತಿ ಆಗಲ್ಲಲ್ರಿ. ಹಾಗಾಗಿ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು. ಈಗ 2-3 ಸಲ ಆಯಿತು. 2 ದಿವ್ಸಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಾಕತ್ತಿದ್ದು. ಆದಷ್ಟು ಡೈಲಿ ಅಪ್ಲೋಡ್ ಮಾಡ್ಬೇಕಂತ ನಾನು ಪ್ರಯತ್ನ ಪಡ್ತೀನಿ. ಕೆಲವೊಂದು ಸಲ ಆಗಂಗಿಲ್ಲ ರೀ. ಇದು ನೆಕ್ಸ್ಟ್ ಡೇ ನೋಡಿರಿ. ಅಂದರೆ ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಪೂಜೆ ಎಲ್ಲ ಮುಗಿಸಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ. ಆ್ಯಕ್ಚುಲಿ ನಾನು ಇಡ್ಲಿ ಮಾಡಿ ಕೊಡ್ಬೇಕಂದಿದ್ದೆ ಮನೆಗೆ. ಇಲ್ಲಿ ಮಮ್ಮಿ ಶಾವಿಗೆ ಉಪ್ಪಿಟ್ಟು ಮಾಡ್ರಿ ಅಂತ ಅಂದ್ಕೊಳ್ಳೆ ಅದನ್ನ ರೆಡಿ ಮಾಡಾಕಂತಿದ್ದು ನೋಡ್ರಿ. ಅದರಲ್ಲಿ ಎಲ್ಲ ರೀತಿ ಕೊಡ್ತಾರೆ ಊಟಕ್ಕೆ. ಆದರೆ ಶಾವಿಗೆ ಉಪ್ಪಿಟ್ಟು ಸಿಗಂಗಿಲ್ಲ ಅಂದರೆ ಮಾಡಂಗಿಲ್ಲ ಅಂತೆ. ಹಂಗಾಗಿ ಅದನ್ನೇ ಮಾಡ್ರಿ ಅಂತ ಅಂದ್ಕೊಳ್ಳಿ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಮಸ್ತಾಗೆ ಮನೆಯೊಳಗೆ ಮಾಡಿದ್ದ ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಚಲೋ ಆಗೋದು. ಅಂದರೆ ಗೋಧಿಯಿಂದ ಮಾಡಿರ್ತೀವಲ್ರಿ. ಹಾಗಾಗಿ ಈಗಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಐತೆ ನೋಡ್ರಿ. ಹೊರಗಡೆ ಕುದ್ರಿ ಯಾವ ರೀತಿ ಮೈಯಾಕತ್ತಿತ್ತು ಅದನ್ನೇ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು. ಇನ್ನಿದ್ರೆ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಚುಮ್ಮರಿ ಮಾಡ್ಬೇಕಂತ ಹಸನ್ ಮಾಡಾಕಂತೀವಿ ನೋಡ್ರಿ. ಇವಾಗಂತೂ ಚುಮ್ಮರಿ ತಗೊಂಬಂದಾಗ ಎಷ್ಟೇ ನೋಡ್ಬಿಟ್ಟು ಅಂದ್ರೂ ಸ್ಮೆಲ್ ಬರ್ತಾ ಇರ್ತಾವೆ. ಅಂದರೆ ಸೂಪರ್ ಮಾರ್ಕೆಟ್ ಒಳಗೆ ತಂದಿದ್ದು. ಆದ್ರೂ ಚುಮ್ಮರಿ ಚೀಲ ತಂದು ಭಾಳ ದಿವಸ ಇಟ್ಟಿರ್ತಾರಲ್ರಿ. ಆಮೇಲೆ ಪ್ಯಾಕ್ ಮಾಡಂದಾಗ ಅವರು ಅದು ನೀಟಾಗಿ ಬಿಸಿಲಿಗೆ ಹಾಕಿ ಪ್ಯಾಕ್ ಮಾಡಿರಲ್ಲ. ಅಂದರೆ ಬಿಸಿಲು ಇರಂಗಿಲ್ಲಲ್ಲ. ಹಾಗಾಗಿ ಅವು ಸ್ಮೆಲ್ ಬಂದಂಗೆ ಆಗ್ತಿರ್ತಾವೆ. ಅಂದರೆ ಕೆಲವೊಂದು ಸಲ ಆಗ್ತಿರ್ತಾವೆ. ಅಷ್ಟೊಂದೇನು ಸ್ಮೆಲ್ ಅನ್ಸಲ್ಲ ಆಗಿದ್ದು. ನಾನಂತೂ ಚುಮ್ಮರಿ ಮತ್ತು ಅವಲಕ್ಕಿ ತಂದಾಗ ಸ್ವಲ್ಪ ಸ್ಮೆಲ್ ನೋಡೋದು ಜಾಸ್ತಿ ರೀ. ಸರಿಯಾದಾವೆ ಇಲ್ಲ ಅಂತೇಳಿ ಈಗಿದ್ರೆ ಅವನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕಡೆ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಎಷ್ಟು ಮಸ್ತಾಗಿ ಉದ್ರಾಗಿ ಬಂದೈತೆ ನೋಡ್ರಿ. ಭಾಳ ಜನ ಕೇಳಾಕತ್ತಿದ್ರಿ ಶಾವಿಗೆ ನಮಗೂ ಕೊಡ್ತೀರಿ ಏನ್ರಿ ಅಕ್ಕ ಅಂತೇಳಿ. ನಾನು ಹೋಸಲ ಸ್ವಲ್ಪ ಮಾಡಿಸಿದ್ದು. ಈ ಸಲ ನಾನು ಜಾಸ್ತಿ ಮಾಡಿಸಿ ಯಾರು ಕೇಳ್ತಾರಲ್ಲ ಅವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮಗೂ ಹೆಲ್ಪ್ ಆಗುತ್ತೆ, ಅವರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಒಳ್ಳೆಯದನ್ನು ನಾವು ಕೊಟ್ಟಾಗ ನಮಗೂ ಜಾಸ್ತಿ ಖುಷಿ ಆಗುತ್ತಲ್ರಿ. ಹಾಗಾಗಿ ನಾವು ಏನು ಒಳ್ಳೇದು ತಿಂತೀವಲ್ಲ ಅದನ್ನೂ 4 ಜನಕ್ಕೆ ಬೇಕಾದ್ರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಸಲ ಬೇಸಿಗೆ ಆಗ್ರಿ ಮಾಡಿಸ್ಬಿಟ್ಟು
ಚುಮ್ಮರಿ ಹಸನ್ ಮಾಡಿ ಇಟ್ಟಿದ್ದೆ ಒಗ್ಗರಣೆ ಅಷ್ಟು ಹಾಕಿಬಿಟ್ರೆ ಆಗುತ್ತಂತ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಚುಮ್ಮರಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರೋದು. ಆ್ಯಕ್ಚುಲಿ ಅರ್ಧ kg ಅಷ್ಟೇ ತಂದಿದ್ರಿ, ಅಂದರೆ ಜಾಸ್ತಿ ತಂದುಬಿಟ್ರು ಈಗ ಖರ್ಚಾಗಂಗಿಲ್ಲ. ಮನೋಗೆ ಜಾಸ್ತಿ ಚುಮ್ಮರಿ ಇಷ್ಟ ಆಗೋದು, ಹಂಗಾಗಿ ಸ್ವಲ್ಪ ಕಟ್ಟಾಗಿ ಹಾಕುತ್ತಾ ಮತ್ತು ಸ್ವಲ್ಪ ಆ ಕಡೆ ತೊಗೊಂಡು ಹೋಗೋಕ್ಕಾಗುತ್ತಂತ ಒಗ್ಗರಣೆ ಹಾಕಂತಿದ್ರಿ. ಚುಮ್ಮರಿ ಅರ್ಧ kg ಇರೋದು. ಈ ಬುಟ್ಟಿ ಅದು ಎಷ್ಟು ಹಿಡಿಯುತ್ತೆ ಅಂದರೆ 1 kg ಮ್ಯಾಲೆ ಹಿಡಿಯುತ್ತೆ, ಅಷ್ಟು ದೊಡ್ಡ ಬುಟ್ಟಿ ಇಟ್ಟಿದ್ದು. ಅಂದರೆ ಇದಕ್ಕಿಂತ ಸ್ವಲ್ಪ ಸಣ್ಣ ಬುಟ್ಟಿ ಇದ್ದಿತ್ತಿಲ್ಲ, ಮತ್ತು ಅದು ಸಣ್ಣ ಬುಟ್ಟಿ ಒಳಗೆ ಮಿಕ್ಸ್ ಮಾಡೋಕೆ ಆಗ್ತಿತ್ತಿಲ್ಲ. ಹಾಗಾಗಿ ಈ ರೀತಿ ದೊಡ್ಡ ಬುಟ್ಟಿ ಇದ್ದಾಗನೇ ಸರಿಯಾಗಿ ಮಿಕ್ಸ್ ಮಾಡೋಕ್ಕಾಗೋದು. ಹಾಗಾಗಿ ನಾನು ದೊಡ್ಡ ಬುಟ್ಟಿನೇ ಇಟ್ಟು ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ. ಚುಮ್ಮರಿ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಎಣ್ಣೆ ಒಳಗೆ ಶೇಂಗಾ ಪುಟಾಣಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟನೆ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ. ಅವಾಗನ ಚುಮ್ಮರಿ ಅಂತಲ ತಿನ್ನೋ ಮುಂದಾಗ ಮಸ್ತ್ ಹತ್ತಾವ್ರಿ. ಅಂದರೆ ಶೇಂಗಾ ಪುಟಾಣಿ ಬಾಯಿಗೆ ಬಂದಾಗ ಅಂತಲ ಕರ್ಮ ಅನಿಸ್ಬೇಕು, ಆವಾಗ ಟೇಸ್ಟ್ ಅನಿಸೋದು. ನಾನು ಅದೇ ರೀತಿ ಮಾಡೋದ್ರಿ. ಶೇಂಗಾ ಪುಟಾಣಿ ಫಸ್ಟಿಗೆ ಎಣ್ಣೆ ಒಳಗೆ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಎಲ್ಲ ಮಸಾಲೆ ಹಾಕಿಬಿಟ್ಟು ಚುಮ್ಮರಿ ರೆಡಿ ಮಾಡ್ಕೊಳ್ಳೋದು. ಈಗ ಚುಮ್ಮರಿನೂ ರೆಡಿ ಮಾಡಿಕೊಂಡು ನಾಷ್ಟಾನೂ ಆಯ್ತು ನೋಡ್ರಿ. ಉಪ್ಪಿಟ್ಟು ಮತ್ತು ಚುಮ್ಮರಿ ಎಲ್ಲರೂ ತಿಂದರು. ಇನ್ನು ಟೈಮ್ 11 ಗಂಟೆ ಹಾಕಿ ಬಂದಿತ್ತ. ಇನ್ನು ಡಬ್ಬಿನೂ ಮಾಡಿ ಕಟ್ಟಬೇಕಿತ್ತು. ಮನೋಗ ಪಲ್ಯ ಚಪಾತಿ ರೀ, ಅಂದರೆ ಸಂಜೆ ಟೈಮ್ಗೆ ಊಟಕ್ಕೆ ಬೇಕಾಗುತ್ತಂತ. ಹಾಗಾಗಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಹೇಳಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇನ್ನು ಪಲ್ಯ ಮಾಡ್ಕೊಂಡ್ರೆ ಆಯ್ತಂತ ಕಡಲೆಬೇಳೆ ಒಂದು 2 ತಾಸು ಮೊದಲೇ ನೆನೆಸಿಟ್ಟಿದ್ದೆ ರೀ ನಾನು. ಅದನ್ನ ಈ ರೀತಿ ಮಿಕ್ಸಿಗೆ ಹಾಕಿಬಿಟ್ಟು ತರಿಯಾಗಿ ರುಬ್ಬಿಬಿಟ್ಟು ತೊಗೋಬೇಕಾಗುತ್ತೆ. ಈ ಪಲ್ಯ ಏನೈತಲ್ರಿ 4 ದಿವಸ ತನಕ ಇಟ್ರೂ ಹಳಸಂಗಿಲ್ಲ ರೀ, ಅಂದರೆ ಹಾಳಾಗಂಗಿಲ್ಲ. ಈಗ ಅದನ್ನ ರುಬ್ಬಿ ಇಟ್ಟಿದ್ದೀನಿ ಸೈಡಿಗೆ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಒಂದು 4 ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಕರ್ಬೇವು ಸೊಪ್ಪು, ಇಂಗು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕಬೇಕ್ರಿ ಕುಟ್ಬಿಟ್ಟು. ಅಂದರೆ ದಪ್ಪಗೆ ಈ ರೀತಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು, ಆವಾಗ ಟೇಸ್ಟ್ ಆಗೋದ್ರಿ. ಈಗ ಬೆಳ್ಳುಳ್ಳಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಖಾರದ ಪುಡಿ ಎಷ್ಟು ಬೇಕಲ್ಲ ಅಷ್ಟು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಆದಮೇಲೆ ರುಬ್ಬಿಟ್ಟಿದ್ದ ಕಡಲೆಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ನೀವು ಪಲ್ಯ ಮಾಡಿಬಿಟ್ಟು 4 ದಿವಸ ತನಕ ಆರಾಮ್ಸ್ರಿ, ಅಂದರೆ ಎಲ್ಲರೂ ಟೂರ್ಗೆ ಹೋಗೋ ಮುಂದಾಗ ರೆಡಿ ಮಾಡಿಕೊಂಡು ತೊಗೊಬಂದು ಹೋಗ್ಬೋದು, ಹಾಳಾಗಂಗಿಲ್ಲ ನೋಡಿರಿ. ನಾನಂತೂ ಫಸ್ಟ್ ನಮ್ಮ ಮನೆಯವ್ರಿಗೆ ಶ್ರೀಶೈಲಕ್ಕೆ ಹೋಗ್ಬೇಕಾರೆ ಇದೇ ರೀತಿ ಮಾಡಿ ಕಟ್ತಿದ್ದು. ಅವಾಗೆಲ್ಲ ಅವರು ವರ್ಷನಾಗ ಒಂದು 3-4 ಸಲ ಟ್ರಿಪ್ಪಿಗೆಲ್ಲ ಹೋಗ್ತಿದ್ರು ಒಬ್ಬರೇ. ಅಂದರೆ ಶ್ರೀಶೈಲಕ್ಕೆ ಮತ್ತು ತಿರುಪತಿಗೆ ಮತ್ತು ಶಿರ್ಡಿಗೆ ಎಲ್ಲ ಹೋದಾಗ ಇದೇ ರೀತಿ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಕಟ್ತಿದ್ದೆ. ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದ್ರಂತೂ ಮಸ್ತ್ ಆಗುತ್ತೆ ನೋಡ್ರಿ ಚಪಾತಿಗೆ, ರೊಟ್ಟಿಗೆ. ಚಲೋತ್ನಾಗೆ ಅದು ಕಡಲೆಬೇಳೆ ಪೇಸ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಬಿಡಿ ಬಿಡಿ ಆಗೋ ತಕಾರಿ ಒಂದು 7ರಿಂದ 8 ನಿಮಿಷ ತನಕ ಈ ರೀತಿ ಹುರ್ಕೊಂಡ್ಮೇಲೆ ಬಿಡಿ ಬಿಡಿ ಆಗುತ್ತೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸಕ್ಕರೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಅಂದರೆ ಚಪಾತಿ ಸಂಗಟ ಹಂಗೆ ತಿನ್ನೋಕೆ ಆಗ್ಲಿಕ್ಕಂದ್ರೂ ಸ್ವಲ್ಪ ಮೊಸರನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆಯಿತು. ಭಾಳ ಮಸ್ತ್ ಆಗುತ್ತೆ ನೋಡಿರಿ. ಹಾಲೂ ಆಗಂಗಿಲ್ಲ. ಒಂದು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ನೀವು ಡಬ್ಬಿಗೆ ಅಥವಾ ಕವರಿಗೆ ಹಾಕಿ ತೊಗೊಂಡು ಹೋದ್ರೆ ಆಯಿತು. ಸಜ್ಜಿ ರೊಟ್ಟಿ ಸಂಗಟ ಮತ್ತು ದಪಾಟಿ ಸಂಗಟ ಭಾಳ ಮಸ್ತ್ ಆಗುತ್ತೆ. ಅದನ್ನೇ ರೆಡಿ ಮಾಡಿ ಇಟ್ಟ್ಯಾರಿ. ಇನ್ನು ಚಪಾತಿ ಮಾಡಾಕಂತೀನಿ ನೋಡ್ರಿ. ಇನ್ನೊಂದು ರೀತಿ ಪಲ್ಯ ಮಾಡ್ಬೇಕಂತ ಅಂದೆ ನಾನು. ಮನು ಇದ್ರೆ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಮಮ್ಮಿ ನಾನು ಟ್ರಿಪ್ಪಿಗೆ ಹೊಂಟಿದ್ದೀನಿ, ನಾನು ಕ್ಯಾಂಪಿಗೆ ಹೊಂಟಿದ್ದೀನಿ, ನೀವು ಇದ್ರೆ ಅದು ಮಾಡಿ ಕಟ್ಲೇನು ಇದು ಮಾಡಿ ಕಟ್ಲೆ ಅಂತೇಳಿ ಬರೀ ಕೇಳ್ತಾನೆ ಇರ್ತೀರಿ. ಒಂದೇ ಮಾಡಿದ್ರೆ ಸಾಕು, 1 ಟೈಮ್ ಅಷ್ಟೇ ಬೇಕಂತೇಳಿ ಅನ್ನಕತ್ತಿದ್ದೆ. ನಮ್ಗೆ ಹಂಗಲ್ರಿ, ತಾಯ್ದಾರಿಗೆ ಮಕ್ಕಳಿಗೆ ಎಷ್ಟೇ ಮಾಡಿ ಕಟ್ಬಿಟ್ರೂ ಇನ್ನೂ ತೃಪ್ತಿ ಅಂತ ಅನ್ಸಂಗೆ ಇಲ್ಲ. ಅಂದರೆ ಮಕ್ಕಳು ಎಲ್ಲರೂ ಹೋಗೋ ಮುಂದಾಗ ಸ್ವಲ್ಪ ಬೇಜಾರನೂ ಆಗ್ತಿರ್ತೈತಿ ಮತ್ತು ಒಂಥರ ಖುಷಿನೂ ಆಗ್ತಿರ್ತೈತಿ. ಏನೋ ಒಂದು ಸಾಧನೆ ಮಾಡೋಕೆ ಹೊಂಟಾರ ಅಂತೇಳಿ 2 ರೀತಿ ಆಗ್ತಿರ್ತೈತಿ ನೋಡ್ರಿ. ಅಂದರೆ ಮಕ್ಕಳಿಗೆ ಬಿಟ್ಟಿರೋದು ಸ್ವಲ್ಪ ಕಷ್ಟದ ಕೆಲಸನೇ, ಆದ್ರೂ ಮೊನ್ನೆನೂ 20 ದಿವಸ ಹೋಗಿದ್ದಲ್ರಿ. ಸ್ವಲ್ಪ ಬೇಜಾರನೂ ಇರುತ್ತೆ ಮತ್ತು ಖುಷಿನೂ ಇರುತ್ತೆ. ಫೈನಲಿ ಮನು ಇದ್ರೆ ಎಲ್ಲ ಡಬ್ಬಿನೂ ಮಾಡಿ ಕಟ್ಟಿದೆ ರೀ. ಅಂದರೆ ಚಪಾತಿ, ಪಲ್ಯ, ಕರ್ಚಿಕಾಯಿ, ಚೂಡ ಇದ್ದು ಎಲ್ಲ ಕಟ್ಬಿಟ್ಟು ಕೊಟ್ಟೆ ಬ್ಯಾಗ್ನೂ ರೆಡಿ ಮಾಡಿ ಇನ್ನು ತೊಗೊಂಡು ಹೊಂಟಾನ ನೋಡ್ರಿ. ಆ್ಯಕ್ಚುಲಿ ಮನು ಇದ್ರೆ ವೇಟ್ ಮಾಡಾಕತ್ತಿದ್ದು. ಅಂದರೆ ಮುಂಜಾನೆಯಿಂದ ಒಂದು 20-30 ಸಲ ಆಯಿತು ಮೊಬೈಲ್ ನೋಡಾಕತ್ತಿದ್ದು. ಅಂದರೆ ಅವನಿಗೆ ಶೂಸ್ ಬೇಕಾಗಿದ್ದು ರೀ. ಒಂದು ವಾರದಿಂದ ಅದನ್ನ ಆರ್ಡ್ರ್ ಹಾಕಿದ್ದ ಅಮೆಝಾನ್ ಒಳಗೆ, ಇನ್ನೂ ಬಂದಿತ್ತಿಲ್ಲ ರೀ. ಹಾಗಾಗಿ ವೇಟ್ ಮಾಡಾಕತ್ತಿದ್ದ. ಹಂಗೆ ಅದನ್ನ ಇನ್ನೂ ಬಂದಿತ್ತಿಲ್ಲ ಮಮ್ಮಿ ಮತ್ತು ಬಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಕ್ಲಾಸ್ ಒಳಗೆ ಎಲ್ಲರೂ ಬಂದರೆ ಇಷ್ಟು ಟೈಮ್ ಒಳಗಡೆ ಹೋಗ್ಬೇಕ್ರಿ. ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಬಿಡಂಗಿಲ್ಲ ಅಂತ. ಹೆಂಗೆ ಮಾಡೋದು ಮಮ್ಮಿ, ಬಂದುಬಿಟ್ರೆ ಅಂದರೆ 1 ಗಂಟೆ ತನಕ ಬರ್ಬೋದು ಅಂತೇಳಿ ಗೆಸ್ಟ್ ಇದ್ರೆ. ಅಂದರೆ ಬೆಳಗ್ಗೆನೇ ಆರ್ಡ್ರ್ ಆಗಿತ್ತು, ಅವರೆಲ್ಲ ತಂದು ಕೊಡಬೇಕಲ್ಲ, ಹಾಗಾಗಿ ವೇಟ್ ಮಾಡಾಕತ್ತಿದ್ದ. ಫೈನಲಿ ಬರಲಿಲ್ಲ. 12 ಗಂಟೆ ಆಗಿ 20 ನಿಮಿಷಕ್ಕೆ ಹೋದ ರೀ. ಅವನು 1 ಗಂಟೆಗೆ ಬಂದು ತನು ಇದ್ರೆ ಹೋಗಿ ಕೊಟ್ಟು ಬಂದ್ಲು. ಅಂದರೆ ಅದು ಶೂಸ್ ಫೋಟೋಸ್ ಅಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದು, ಅದನ್ನೇ ಶೂಸ್ ಆರ್ಡ್ರ್ ಹಾಕಿದ್ರಿ. ವೇಟ್ ಮಾಡ್ತಾ ಫೈನಲಿ ಹೋದ್ಮೇಲೆ ತನು ಇದ್ರೆ ಒಯ್ದು ಕೊಟ್ಲು. 1 ಗಂಟೆ ಆಗಿ 10 ನಿಮಿಷಕ್ಕೇನ ಬಂದಿದ್ದು. ಅವನಿಗಿದ್ರೆ ಇವಾಗ ಬರ್ತಾವ ಅಂತೇಳಿ ಬರೀ ಆ ಕಡೆ ನೋಡೋದನ್ನೇ ಕೆಲಸ ಆಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಅವು ಶೂಸ್ ಹಳೆವಾಗಿದ್ದಲ್ಲ, 15-20 ದಿವಸಗಟ್ಟಲೆ ಅವನ್ನೇ ಹಾಕ್ಕೊಂಡು ಹೋಗೋದು ಆಗಂಗಿಲ್ಲಲ್ಲ. ಅಂದರೆ ತಿರುಗಾಡೋಕ್ಕೆಲ್ಲ ಕಂಪಲ್ಸರಿಯಲ್ಲಿ ಕಂಟಿನ್ಯೂ ಶೂಸ್ ಹಾಕೋದವನ್ನೇ ಬೇಕಂತ್ರಿ. ಹಾಗಾಗಿ
ಇವತ್ತು ಚಂದ್ರಾಮನು ಎಷ್ಟು ಜಲ್ದಿ ಬಂದ ನೋಡ್ರಿ, ಎಷ್ಟು ಮಸ್ತ್ ಬಂದಿದ್ದ. ತನೂ ಊಟ ಮಾಡಿತ್ತಿಲ್ರಿ ಮಧ್ಯಾಹ್ನ, ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿ ಕೊಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ. ಮತ್ತು ರಾತ್ರಿ ಊಟಕ್ಕೆ ಸ್ವಲ್ಪ ಅವ್ರಿಗೆ ಪಲ್ಯನೂ ಮಾಡ್ರೈತಂತ ಅವ್ರಿಕೈನೂ ಹುರಿದು ಇಟ್ಟಿದ್ದೀನಿ. ಒಗ್ಗರಣೆ ಅಷ್ಟು ಹಾಕಬೇಕು. ಚಪಾತಿ ಹಿಟ್ಟು ಹಂಗೆ ಐತ್ರಿ, ಬೆಳಗ್ಗೆ ಅಂದ್ರೆ ಮನೆ ಹೋಗಂದ ಅಷ್ಟೇ ಚಪಾತಿ ಮಾಡಿದ್ದು, ಹೊಳ್ಳಿ ಚಪಾತಿನೇ ಮಾಡಿಲ್ಲ, ಹಿಟ್ಟು ಹಂಗೆ ಇಟ್ಟಿದ್ದು. ಊಟ ಮಾಡಿದ್ದಿಲ್ಲ ಅಂತ ಈಗ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಚಪಾತಿ ಮಾಡ್ರೈತಂದ್ರೆ ಅದನ್ನ ರೆಡಿ ಹಾಕಂತೀನಿ ನೋಡ್ರಿ. ಚುಮ್ಮರಿ ತನು ಹಂಗೆ ತಿನ್ನಂಗಿಲ್ಲ ರೀ, ನಾನಾದ್ರೆ ಹಂಗೆ ತಿಂತೀನಿ, ಆದರೆ ತನು ಹಂಗೆ ತಿನ್ನಂಗಿಲ್ಲ. ಅದಕ್ಕಾಗಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತಿಂತಾಳೆ ಇಷ್ಟಪಟ್ಟು. ಚುಮ್ಮರಿ, ಉಳ್ಳಾಗಡ್ಡಿ, ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಚಾಟ್ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಕೊಟ್ರಾಯ್ತು. ಫುಲ್ ಇಷ್ಟಪಟ್ಟು ತಿಂತಾಳಂತ. ಅದನ್ನೇ ರೆಡಿ ಮಾಡಿ ತನಗೂ ಒಯ್ದು ಕೊಡಾಕಂತೀನಿ ನೋಡ್ರಿ. ಎಷ್ಟು ಮಸ್ತಾಗೆ ಕಲರ್ಫುಲ್ಲಾಗಿ ಬಂದಿತ್ತು. ತನಗೂ ಒಯ್ದು ಕೊಟ್ಟು ನಾನು ಪ್ಲೇಟ್ನ ಹಾಕ್ಕೊಂಡು ತಿನ್ನಾಕಂತೀವಿ ನೋಡ್ರಿ. ನಾನು ತನು ಫುಲ್ ಎಂಜಾಯ್ ಮಾಡಿಕೊಂಡು, ಹೊರಗಡೆ ವೆದರ್ ಅಂತೂ ಎಷ್ಟು ಮಸ್ತ್ ಇತ್ತು, ಫುಲ್ ಕೂಲಾಗಿತ್ತು. ಆ್ಯಕ್ಚುಲಿ ವಾಕಿಂಗ್ ಮಾಡ್ಬೇಕು ಸ್ವಲ್ಪ, ಆದ್ರೂ ಮಾಡೋಕ್ಕನ ಆಗಲ್ಲಾಗೈತೆ ನೋಡ್ರಿ. ಅಂದ್ರೆ ಹೊರಗಡೆ ಹೋಗಾಕನ ಅನ್ಸುತ್ತೆ, ಬರೀ ತಿನ್ನೋದು ಮನ್ಯಾಗ ಕುಂದ್ರೋದನ್ನ ಆಗ್ಬಿಟ್ಟೈತಿ. ತನ್ನೂ ಅದನ್ನೇ ಅಂತಿರ್ತಾವೆ, ಸ್ವಲ್ಪ ವಾಕಿಂಗ್ ಮಾಡಕ್ಕೆ ಹೋಗೋಣ ಮಮ್ಮಿ ಅಂದರೆ ಬೆಳಗ್ಗೆ ಹೋಗ್ಬಿಟ್ರೆ ಬೆಸ್ಟ್ ರೀ. ಬೆಳಗ್ಗೆ ಯಾರೂ ಬರೋಂಗಿಲ್ಲ, ಸಂಜೆ ಮುಂದಾಗ ಹೋಗೋಣಂದ್ರೆ ನನಗೆ ಇಷ್ಟ ಆಗಂಗಿಲ್ಲ, ಅಡುಗೆದೆಲ್ಲ ಮಾಡಬೇಕಾಗುತ್ತೆ. ಹಾಗಾದ್ರೆ ಮೋಡೊಳಗೆ ಚಂದ್ರಮ್ಮ ಎಷ್ಟು ಮಸ್ತಾಗಿ ಕಾಣಕತ್ತಿದ್ದ. ಈಗಿದ್ರೆ ನಾನು ಸಂಜೆಗೆ ಚಪಾತಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಹಾಗೆ ಹಿಟ್ಟಿತ್ತು, ಸ್ವಲ್ಪ ಅಳಸ್ನೂ ಆಗಿತ್ತು, ಹಾಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಚ್ಬಿಟ್ಟು ಲಟ್ಟಿಸಿ ಮಾಡ್ಕೋಬೇಕು. ಅಂದರೆ ಫ್ರಿಜ್ನಾಗ ಇಟ್ಟಿತ್ತಲ್ರಿ, ಹೊರಗಡೆನೇ ಇಟ್ಟಿದ್ದು. ತಾನು ಅದನ್ನೇ ಅನ್ನಕತ್ತಿದ್ಲು, ಹೊಟ್ಟೆ ಎಷ್ಟು ಡುಮ್ ಕಾಣಿಸಾಕತ್ತೈತಿ ನೋಡಿ ಮಮ್ಮಿ ಅಂತೇಳಿ. ಇವಾಗ ಹಬ್ಬದಾಗಂತೂ ಏನು ಡಯಟ್ ಇಲ್ಲ, ಏನಿಲ್ಲ ರೀ, ಮತ್ತು ಯಾವುದೇ ಜ್ಯೂಸ್ನೂ ಕುಡ್ದಿಲ್ಲ. ಇನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಹಿಂಗೆ ಅನ್ನಕ್ಕೆ ದೀಪಾವಳಿ ಬರುತ್ತೆ, ಮತ್ತು ಡೀಪ್ ಫ್ರೈ ಮಾಡಿ ತಿನ್ನೋದಾಗ್ಬಿಡುತ್ತೆ. ಆದಷ್ಟು ಹಬ್ಬ ಬಂದಾಗ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿನೇ ದಪ್ಪ ಆಗ್ಬಿಡೋದು. ಅಂದರೆ ಕೆಲಸ ಜಾಸ್ತಿ ಇರುತ್ತೆ, ಆದರೆ ಡೀಪ್ ಫ್ರೈ ಮಾಡಿದ್ದಾಗಲಿ ಮತ್ತು ಊಟ ಮಾಡೋದು ಬರೀ ಕುಂದ್ರೋದನ್ನ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇನ್ಮೇಲಿಂದ ಒಂದು 15 ದಿವಸ ಆದ್ರೂ ಸ್ವಲ್ಪ ಜ್ಯೂಸ್ ಮತ್ತು ಹೆಲ್ದಿಯಾಗಿ ಏನಾದರೂ ಅಡುಗೆ ಮಾಡಿಕೊಂಡು ತಿನ್ಬೇಕಂತ ವಿಚಾರ ಮಾಡಾಕತ್ತಿದ್ದೆ. ಈಗ ಟೈಮ್ 8:30 ಆಗೈತೆ ನೋಡ್ರಿ. ನಮ್ಮ ಮನೆಯವ್ರಂತ ವೇಟ್ ಮಾಡಾಕತ್ತಿದ್ವಿ, ಅವ್ರು ಬಂದಮೇಲೆ ಊಟ ಮಾಡಕ್ಕೆ ಬರುತ್ತಂತೆ. 8:30 ಆಯಿತು, ಮತ್ತು ಫೋನ್ ಮಾಡಿದ್ವಿ, ಇನ್ನೂ ಲೇಟ್ ಆಗುತ್ತಂತಂದ್ರೆ. ಹಾಗಾಗಿ ನಾನು ಮತ್ತು ತನು ಊಟ ಮಾಡ್ರೈತಂತ ಪ್ಲೇಟ್ ರೆಡಿ ಮಾಡಿಕೊಂಡು ಮಸ್ತಾಗಿ ಊಟ ಮಾಡಾಕಂತೀವಿ ನೋಡ್ರಿ. ಊಟ ಮಾಡೋದು ಬರ್ರಿ. ಈಗ ಮಸ್ತಾಗಿ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡಾಕಂತಿದ್ವಿ. ನಮ್ಮ ಮನೆಯವರು 9 ಗಂಟೆಗೆ ಬಂದರೆ, ಹಾಗಾಗಿ ಮತ್ತೆ ವಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಅವರಿಗೆ ಊಟಕ್ಕೆ ಕೊಟ್ಟು ಇನ್ನು ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ, ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.